ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮಿಸ್ಟರ್ ಬಿ ಕಾಮಲ್ ಯಾರಿದ್ದೀರಾ, ಸೊ ಅವರಿಗೆ ರಿಸರ್ಚ್ ಮೆಥಡಾಲಜಿನ ಒಂದು ಸಬ್ಜೆಕ್ಟ್ ಏನಿದೆ, ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ ಯಾವುದೆಲ್ಲ ಟಾಪಿಕ್ ಇಂಪಾರ್ಟೆಂಟು ಮತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಆ ಒಂದು ಯೂನಿಟಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಒಟ್ಟು ಈ ಒಂದು ಸಬ್ಜೆಕ್ಟಲ್ಲಿ 5 ಯೂನಿಟ್ ಇರ್ತಕ್ಕಂಥದ್ದು. ಮೊದಲನೇ ಯೂನಿಟ್ ಬಂದು ಫಸ್ಟ್ ಯೂನಿಟ್ ಏನಪ್ಪಾ ಅಂದ್ರೆ ಫಂಡಮೆಂಟಲ್ಸ್ ಆಫ್ ರಿಸರ್ಚ್ ಅಂತ. ಸೊ ನೋಡಿ, ಈ ಒಂದು ಯೂನಿಟ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಗೆ 2 ಕ್ವಶನ್ ಅನ್ನ ಕಂಪಲ್ಸರಿ ಕೇಳ್ತಾರೆ. ಸೆಕ್ಷನ್ ಬಿ 8 ಮಾರ್ಕ್ಸ್ಗೆ ಒಂದು ಕ್ವಶನ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅಂಡ್ ಸೆಕ್ಷನ್ ಸಿ 14 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಒಂದು ಕಂಪಲ್ಸರಿ ಕೇಳ್ತಾರೆ. ಸೊ ಆಲ್ಮೋಸ್ಟ್ ನೀವು ಈ ಒಂದು ಯೂನಿಟ್ ಅಲ್ಲಿ 26 ಮಾರ್ಕ್ಸ್ ನಿಮಗೆ ಬರುತ್ತೆ ಟೋಟಲ್. ಈ ಒಂದು ಯೂನಿಟ್ ಇಂದ ನಿಮಗೆ ಟೋಟಲ್ 26 ಮಾರ್ಕ್ಸ್ ಕಂಪಲ್ಸರಿಯಾಗಿ ಈ ಒಂದು ಯೂನಿಟ್ ಅಲ್ಲಿ ಬಂದೇ ಬರುತ್ತೆ. ಸೊ ಸೊ ನೀವು ತರವಾಗಿ ಈ ಒಂದು ಯೂನಿಟ್ ಅನ್ನ ಓದ್ಕೊಂಡ್ರೆ ನಿಮಗೆ 26 ಮಾರ್ಕ್ಸ್ ಕಂಪಲ್ಸರಿ ಈ ಒಂದು ಯೂನಿಟ್ ಇಂದ ಬರುತ್ತೆ. ಸೊ ಯಾವ್ದಾರ ಬೇಕಾದ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಅದರಲ್ಲಿ ನಾನು ಎಕ್ಸ್ಪೆಕ್ಟೆಡ್ ಯಾವ್ದೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಾಟ್ ಯು ಮೀನ್ ಬೈ ರಿಸರ್ಚ್ ಅಥವಾ ವಾಟ್ ಯು ಮೀನ್ ಬೈ ಬಿಸ್ನೆಸ್ ರಿಸರ್ಚ್ ಅಂತ ಬೇಕಾದ್ರೆ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ವಾಟ್ ಯು ಮೀನ್ ಬೈ ರಿಸರ್ಚ್ ಪ್ರಾಬ್ಲಮ್ ಅಂದ್ರೆ ಏನು, ಪ್ಲೇಗರಿಸಮ್ ಅಂದ್ರೆ ಏನು, ಅಪ್ಲೈಡ್ ರಿಸರ್ಚ್ ಅಂದ್ರೆ ಏನು, ಅಥವಾ ವಾಟ್ ಯು ಮೀನ್ ಬೈ ಎಥಿಕಲ್ ಇಶ್ಯೂಸ್ ಇನ್ ರಿಸರ್ಚ್ ಅಂದ್ರೆ ಏನು. ಸೊ ಇನ್ನೂ ಸುಮಾರು ಕ್ವಶನ್ ಜನರಲ್ ಆಗಿ ಬೇಕಾದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಬೇಕಾದ್ರೆ ಕೇಳಬಹುದು. ಬಟ್ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಬಂದ್ರೆ ನೋಡಿ, ಎಕ್ಸ್ಪ್ಲೈನ್ ದಿ ಪ್ರೋಸೆಸ್ ಆಫ್ ರಿಸರ್ಚ್ ಅಥವಾ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಸರ್ಚ್ ಪ್ರೋಸೆಸ್ ಅಂತ ಕೇಳ್ತಾರೆ. ಸೊ ವಿತ್ ಎಕ್ಸಾಂಪಲ್ ಸಮೇತ ಬೇಕಾದ್ರೆ ಕೇಳ್ಬೋದು. ಸೆಕ್ಷನ್ ಬಿಗೆ ಅಥವಾ ಸೆಕ್ಷನ್ ಸಿಗೆ ಯಾವುದಕ್ಕೆ ಬೇಕಾದ್ರೂ ಈ ಒಂದು ಟಾಪಿಕ್ ಅನ್ನ ಬೇಕಾದ್ರೆ ಕೇಳ್ಬೋದು. ಸೊ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ರಿಸರ್ಚ್ ಪ್ರೋಸೆಸ್ ಅಂತ. ಸೊ ಇದ್ರ ಜೊತೆಗೆ ಬೇರೆ ಇನ್ಯಾವುದಾದ್ರು ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು. ಸೊ ಕೇಳ್ದೇನು ಕೂಡ ಇದೊಂದೇ ಡೈರೆಕ್ಟ್ ಆಗಿ ಬೇಕಾದ್ರೆ ಸೆಕ್ಷನ್ ಸಿಗೆ ಬೇಕಾದ್ರೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಡಿಸ್ಕಸ್ ದ ರಿಸರ್ಚ್ ಅಪ್ರೋಚಸ್ ಅಂಡ್ ಎಥಿಕಲ್ ಇಶ್ಯೂಸ್ ಇನ್ ರಿಸರ್ಚ್. ಡಿಸ್ಕಸ್ ರಿಸರ್ಚ್ ಅಪ್ರೋಚಸ್ ಅಂಡ್ ಎಥಿಕಲ್ ಇಶ್ಯೂಸ್ ಇನ್ ರಿಸರ್ಚ್. ನೋಡಿ, ರಿಸರ್ಚ್ ಅಪ್ರೋಚಸ್ ಅನ್ನ ಬರೀ ರಿಸರ್ಚ್ ಅಪ್ರೋಚಸ್ ಕೇಳಿದ್ರೆ ಸೆಕ್ಷನ್ ಬಿಗೆ ಕೇಳ್ತಾರೆ. ಬರೀ ಎಥಿಕಲ್ ಇಶ್ಯೂಸ್ ಇನ್ ರಿಸರ್ಚ್ ಅನ್ನ ಕೇಳಿದ್ರೆ ಎರಡೂ ಸೇರಿಸಿ ಕೇಳಿದ್ರೆ, ರಿಸರ್ಚ್ ಅಪ್ರೋಚಸ್ ಮತ್ತೆ ಎಥಿಕಲ್ ಇಶ್ಯೂಸ್ ಅನ್ನ ಎರಡೂ ಸೇರಿಸಿ ಕೇಳಿದ್ರೆ ನಿಮಗೆ ಸೆಕ್ಷನ್ ಸಿಗೆ ಬರ್ತಕ್ಕಂಥ ಕ್ವಶನ್ ಆಗುತ್ತೆ. ಹಾಗಾಗಿ ನೀವು ರಿಸರ್ಚ್ ಅಪ್ರೋಚಸ್ ಮತ್ತೆ ಎಥಿಕಲ್ ಇಶ್ಯೂಸ್ ಇನ್ ರಿಸರ್ಚ್ ಎರಡು ಓದ್ಕೊಂಡ್ರೆ ನೀವು ಸೆಕ್ಷನ್ ಬಿ ಕೇಳಿದ್ರು ಬರೀತೀರಾ, ಸೆಕ್ಷನ್ ಸಿ ಕೇಳಿದ್ರು ಕೂಡ ಬರಿಬಹುದು. ಅದು ಕೂಡ ಒಂದು ಇಂಪಾರ್ಟೆಂಟು. ಅಂಡ್ ಥರ್ಡ್ ಪಾಯಿಂಟ್ ಹೇಳುತ್ತೆ, ಎಕ್ಸ್ಪ್ಲೈನ್ ದಿ ಫಂಡಮೆಂಟಲ್ಸ್ ಆಫ್ ರಿಸರ್ಚ್ ಅಲಾಂಗ್ ವಿತ್ ಎಥಿಕಲ್ ಇಶ್ಯೂಸ್ ಅಂತ ಕೇಳಿದ್ರೆ, ಫಂಡಮೆಂಟಲ್ಸ್ ಆಫ್ ರಿಸರ್ಚ್ ಅಂದ್ರೆ ಜಸ್ಟ್ ಪ್ರಿನ್ಸಿಪಲ್ಸ್ ಆಫ್ ರಿಸರ್ಚ್ ಅಂತ ಅರ್ಥ. ಒಂದು ರಿಸರ್ಚ್ ಯಾವ ತರ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡ್ಕೋಬೇಕಾಗುತ್ತೆ, ಸೊ ವೈಲ್ ಯು ಆರ್ ಕಂಡಕ್ಟಿಂಗ್ ರಿಸರ್ಚ್ ಪ್ರೋಸೆಸ್ ಅನ್ನ ಅಂಡರ್ಟೇಕ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಎಥಿಕಲ್ ಇಶ್ಯೂಸ್ ಅನ್ನ ಬರಿಬೇಕಾಗುತ್ತೆ. ಅದು ಒಂದು ಕ್ವಶನ್ ಸೆಕ್ಷನ್ ಸಿ ಗೆ ಬೇಕಾದ್ರೆ ಕೇಳಬಹುದು. ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚ್ ಪ್ರಾಬ್ಲಮ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚ್ ಪ್ರಾಬ್ಲಮ್ ಏನಿದೆ, ಇದು ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಕ್ವಶನ್. ಸೊ ಕ್ರೈಟೀರಿಯಾ ಅಂತ ಬೇಕಾದ್ರೂ ಕೇಳ್ಬೋದು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬೇಕಾದ್ರೂ ಕೇಳ್ಬೋದು. ಗುಡ್ ರಿಸರ್ಚ್ ಪ್ರಾಬ್ಲಮ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬರೀ ಅಂತ ಬೇಕಾದ್ರೆ ಕ್ವಶನ್ ಅನ್ನ ಕೇಳ್ಬೋದು, ಸೆಕ್ಷನ್ ಬಿ ಗೆ ಬರ್ಬೋದು. Explain the different types of research. This is also one of the most important question. Types of research ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ಅಂತ ಬೇಕಾದ್ರೆ ಕೇಳ್ಬೋದು. ಐದರ್ ಸೆಕ್ಷನ್ ಬಿಗ್ ಬೇಕಾದ್ರೂ ಕೇಳ್ಬೋದು, ಸೆಕ್ಷನ್ ಸಿಗ್ ಬೇಕಾದ್ರೂ ಕೇಳ್ಬೋದು. ಅದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅಂಡ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ಲೇಗರಿಸಮ್. ಪ್ಲೇಗರಿಸಮ್ ಅಂದ್ರೆ ಏನು, ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಗರಿಸಮ್ ಇದೆ, ಆ ಒಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು. ಅಂಡ್ ಸೊ ಇಷ್ಟು ಕ್ವಶನ್ಸ್ ಕೂಡ ನಿಮ್ಗೆ ಇಷ್ಟು ಕ್ವಶನ್ ಕೂಡ ನಿಮ್ಮ ಒಂದು ಫಸ್ಟ್ ಯೂನಿಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಅಂತಕ್ಕಂಥ ಕ್ವಶನ್ ಇರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಇನ್ನೇನಾದ್ರೂ ಕೇಳಿದ್ರೆ ರಿಸರ್ಚ್ ಪ್ರಾಬ್ಲಮ್ ಬಗ್ಗೆ ಯಾವ ತರ ಫಾರ್ಮುಲೇಟ್ ಮಾಡ್ತೀರಾ, ಸೊ ಅಥವಾ ಸೋರ್ಸಸ್ ಆಫ್ ರಿಸರ್ಚ್ ಪ್ರಾಬ್ಲಮ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು. ಅದು ರಿಸರ್ಚ್ ಪ್ರಾಬ್ಲಮ್ ಬಗ್ಗೆ. ಸೊ ಅದನ್ನ ಬಿಟ್ಟರೆ ಇನ್ನೆಲ್ಲ ಟಾಪಿಕ್ ಕೂಡ ಈ ಒಂದು ಕ್ವಶನ್ಸ್ಗಳಲ್ಲೇ ನಿಮಗೆ ಕವರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಒಟ್ನಲ್ಲಿ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ 26 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಬರುತ್ತೆ. ಎಲ್ಲ ಸೆಕ್ಷನ್ ಅಲ್ಲೂ ಕೂಡ ಕ್ವಶನ್ಸ್ ಅಂತೂ ಕಂಪಲ್ಸರಿ ಮೊದಲನೇ ಯೂನಿಟ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಯೂನಿಟ್ ಅನ್ನ ಫಸ್ಟ್ ಪ್ರಯಾರಿಟಿ ಆಗಿ ಇದನ್ನೇ ಯೂನಿಟ್ ಅನ್ನ ಕೊಡಿ, ತುಂಬಾ ಈಸಿ ಇದೆ, ಹಾಗಾಗಿ ನಿಮಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಅಂಡ್ ಎರಡನೇ ಯೂನಿಟ್ ಬಂದು ರಿವ್ಯೂ ಆಫ್ ಲಿಟ್ರೇಚರ್ ಅಂತ. ಸೊ ನೋಡಿ, ಈ ಒಂದು ಯೂನಿಟ್ ಅಲ್ಲಿ ಅಷ್ಟೇ ನೀವು 2 ಮಾರ್ಕ್ಸ್ಗೆ 2 ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು.
ಸೆಕ್ಷನ್ ಬಿಗೆ ಒಂದು ಕ್ವಶನು, ಸೆಕ್ಷನ್ ಸಿಗಂತೂ ಒಂದು ಕ್ವಶನು ಕಂಪಲ್ಸರಿ ಈ ಒಂದು ಯೂನಿಟ್ ಇರುತ್ತೆ. ಅಂಡ್ ಈ ಒಂದು ಯೂನಿಟ್ ಕೂಡ ಅಷ್ಟೇ ತುಂಬಾ ಈಸಿ ಇರ್ತಕ್ಕಂಥದ್ದು. ಒಂದು ಸಲ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾವುದೇ ಥರದ ಡಿಫಿಕಲ್ಟ್ ಇಲ್ಲ ಈ ಒಂದು ಯೂನಿಟ್ ಅಲ್ಲಿ. ಸೊ ಯಾವ ಥರದ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, 2 ಮಾರ್ಕ್ಸ್ ಕ್ವಶನ್ಗಾದ್ರೆ ವಾಟ್ ಯು ಮೀನ್ ಬೈ ರಿಸರ್ಚ್ ಗ್ಯಾಪ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಲಿಟ್ರೇಚರ್ ರಿವ್ಯೂ ಅಂದ್ರೆ ಏನು, ವಾಟ್ ಈಸ್ ಸ್ಕಾಲರ್ಲಿ ಸರ್ಚ್ ಅಂದ್ರೆ ಏನು, ವಾಟ್ ಈಸ್ ಮೆಂಡೆಲಿ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಜೊಟೆರೋ ಅಂದ್ರೆ ಏನು. ಸೊ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಅಂಡ್ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಆರ್ ಪ್ರೋಸೆಸ್ ಇನ್ವಾಲ್ವಿಂಗ್ ಕಂಡಕ್ಟಿಂಗ್ ಲಿಟ್ರೇಚರ್ ರಿವ್ಯೂ. ನೋಡಿ, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ಬೋದು, ಅಥವಾ ಸ್ಟೆಪ್ಸ್ ಅಥವಾ ಪ್ರೋಸೆಸ್ ಇನ್ ಲಿಟ್ರೇಚರ್ ರಿವ್ಯೂನ ಪ್ರೋಸೆಸ್ ಏನು ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ಡಿಸ್ಕಸ್ ದಿ ವೇರಿಯಸ್ ಸೋರ್ಸಸ್ ಆಫ್ ಲಿಟ್ರೇಚರ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಐದರ್ ಸೆಕ್ಷನ್ ಬಿ ಐದರ್ ಸೆಕ್ಷನ್ ಸಿ ಬೇಕಾದ್ರೆ ಕೇಳ್ಬೋದು. ಯಾವೆಲ್ಲ ಸೋರ್ಸಸ್ ಇದೆ ಲಿಟ್ರೇಚರ್ ರಿವ್ಯೂನ, ಡಿಫ್ರೆಂಟ್ ಕೈಂಡ್ ಆಫ್ ಸೋರ್ಸಸ್ ಯಾವ್ದು ಅಂತ ಬೇಕಾದ್ರೆ ಬರೀಬಹುದು. ಅಂಡ್ ಟೈಪ್ಸ್ ಆಫ್ ಲಿಟ್ರೇಚರ್ ರಿವ್ಯೂ ಇದೆ. ಸೊ ಇದು ಕೂಡ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ಕೋಬಹುದು, ಯಾಕಂದ್ರೆ ಟೈಪ್ಸ್ ಆಫ್ ಲಿಟ್ರೇಚರ್ ರಿವ್ಯೂನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಆ ಡಿಫ್ರೆಂಟ್ ಟೈಪ್ಸ್ನ ಬೇಕಾದ್ರೆ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಬೇಕಾದ್ರೆ ಕೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ಲಿಟ್ರೇಚರ್ ರಿವ್ಯೂನ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿನೇ ಇದೆ. ಎಕ್ಸ್ಪ್ಲೈನ್ ಇಂಪಾರ್ಟೆನ್ಸ್ ಆಫ್ ಲಿಟ್ರೇಚರ್ ರಿವ್ಯೂಯಿಂದ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಅಂತ. ಅಂಡ್ ಐಡೆಂಟಿಫಿಕೇಶನ್ ಆಫ್ ರಿಸರ್ಚ್ ಗ್ಯಾಪ್ ಇನ್ ಲಿಟ್ರೇಚರ್ ರಿವ್ಯೂ. ಸೊ ಈ ಒಂದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿ ಕೇಳ್ಬೋದು. ಸೊ ಹೇಗೆ ರಿಸರ್ಚ್ ಗ್ಯಾಪ್ ನ ಐಡೆಂಟಿಫೈ ಮಾಡ್ತಾರೆ ರಿವ್ಯೂ ಆಫ್ ಲಿಟ್ರೇಚರ್ ಅಲ್ಲಿ ಅಂತ. ಅಂಡ್ ಎಕ್ಸ್ಪ್ಲೈನ್ ದ ರಿಸರ್ಚ್ ಪ್ರೋಸೆಸ್. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಲಿಟ್ರೇಚರ್ ರಿವ್ಯೂ ಯೂಸಿಂಗ್ ಎ ಐ ಟೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಲಿಟ್ರೇಚರ್ ರಿವ್ಯೂನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಒಟ್ಟಿನಲ್ಲಿ ನಾನೇನು ಸೆಕ್ಷನ್ ಸಿ ಮತ್ತೆ ಸೆಕ್ಷನ್ ಬಿಗೆ ಈ ತರ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು 2 ಕ್ವಶನ್ ನಿಮಗೆ ಬರುತ್ತೆ. ಒಂದು ಸೆಕ್ಷನ್ ಬಿ ನಲ್ಲೂ ಬರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲೂ ಬರುತ್ತೆ. ಒಟ್ಟಿನಲ್ಲಿ ಈ ಒಂದು ಯೂನಿಟ್ ಅಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 26 ಮಾರ್ಕ್ಸ್ ನಿಮಗೆ ಈ ಒಂದು ಯೂನಿಟ್ ಅಲ್ಲೂ ಕೂಡ ಬರುತ್ತೆ. ಕಂಪಲ್ಸರಿ ಆಗಿ ಎಲ್ಲಾ ಸೆಕ್ಷನ್ ಅಲ್ಲೂ ಕೂಡ ಕ್ವಶನ್ಗಳು ಈ ಒಂದು ಯೂನಿಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಪ್ರಯಾರಿಟಿ ನೀವು ಇದೇ ಯೂನಿಟ್ಗೆ ಕೊಡಿ, ತುಂಬಾ ಈಸಿ ಇದೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂಡ್ ಥರ್ಡ್ ಯೂನಿಟ್ ಬಂದು ರಿಸರ್ಚ್ ಡಿಸೈನ್ ಅಂತ. ಸ್ವಲ್ಪ ಇದು ಜಾಸ್ತಿ ಲೆಂತಿ ಯೂನಿಟ್ ಇರೋದು, ಯಾಕಂದ್ರೆ 2 ಕಾನ್ಸೆಪ್ಟ್ ಇದೆ ಈ ಒಂದು ಯೂನಿಟ್ ಅಲ್ಲಿ. ಒಂದು ರಿಸರ್ಚ್ ಡಿಸೈನ್ ಇದೆ, ಇನ್ನೊಂದು ಸ್ಯಾಂಪ್ಲಿಂಗ್ ಇದೆ. ಸೊ ಹಾಗಾಗಿ ಎರಡೂ ನೀವು ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಈ ಒಂದು ಯೂನಿಟ್ ಅಲ್ಲಿ 2 ಮಾರ್ಕ್ಸ್ಗೆ 2 ಕ್ವಶನ್ ಕೊಳ್ತಾರೆ. ಸೆಕ್ಷನ್ ಬಿಗೆ 1 ಕ್ವಶನ್ ಬರುತ್ತೆ, ಸೆಕ್ಷನ್ ಸಿಗೆ 1 ಕ್ವಶನ್ಸ್ ಇರುತ್ತೆ. ಟೋಟಲ್ 26 ಮಾರ್ಕ್ಸ್ ಈ ಒಂದು ಯೂನಿಟ್ ಇಂದ ಕಂಪಲ್ಸರಿ ಬರುತ್ತೆ. ಸೊ ಯಾವ ತರದ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದಪ್ಪ ಅಂದ್ರೆ, ವಾಟ್ ಯು ಮೀನ್ ಬೈ ರಿಸರ್ಚ್ ಡಿಸೈನ್ ಅಂದ್ರೆ ಏನು, ವಾಟ್ ಈಸ್ ಸ್ಯಾಂಪ್ಲಿಂಗ್ ಎರರ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಕೇಳ್ಬೋದು, ವಾಟ್ ಈಸ್ ಹೈಪೋಥಿಸಿಸ್ ಅಂತ ಕೇಳ್ಬೋದು, ಡಿಫೈನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಡಿಸೈನ್ ಅಂದ್ರೆ ಏನು, ಸ್ಯಾಂಪ್ಲಿಂಗ್ ಫ್ರೇಮ್ ಅಂದ್ರೆ ಏನು, ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಸ್ಯಾಂಪ್ಲಿಂಗ್ ಅಂದ್ರೇನು, ಅಥವಾ ನಾನ್ ಪ್ರಾಬಬಿಲಿಟಿ ಆಫ್ ಸ್ಯಾಂಪ್ಲಿಂಗ್ ಅಂದ್ರೇನು. ಸೊ ಅದರಲ್ಲಿ ಯಾವ್ದೆಲ್ಲ ಟೈಪ್ಸ್ ಇದೆ ಅದರಲ್ಲಿ 2 ಮಾರ್ಕ್ಸ್ ಅನ್ನ ಬೇಕಾದ್ರೆ ಯಾವ ತರ ಕ್ವಶನ್ಸ್ ಬೇಕಾದ್ರೆ ಕೇಳ್ಬೋದು. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲ. ಆದ್ರೆ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಬಂದ್ರೆ ನೋಡಿ, ಎಕ್ಸ್ಪ್ಲೈನ್ ದಿ ಕಾಂಪೋನೆಂಟ್ಸ್ ಆಫ್ ರಿಸರ್ಚ್ ಡಿಸೈನ್ ಅಂತ ಏನ್ ಕೇಳಿದರೆ, ಇದು ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ಕೋಬಹುದು. ಕಾಂಪೋನೆಂಟ್ಸ್ ಆಫ್ ರಿಸರ್ಚ್ ಡಿಸೈನ್. ಡಿಸ್ಕಸ್ ದ ಡಿಫ್ರೆಂಟ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಥವಾ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಂತ ಬೇಕಾದ್ರೆ ಕ್ವಶನ್ ಕೇಳ್ಬೋದು. ಸೊ ಅಥವಾ ಒಂದನ್ನು ಬೇಕಾದ್ರೆ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಪ್ರಾಬಬಿಲಿಟಿ ಆಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್, ಎಕ್ಸ್ಪ್ಲೈನ್ ದ ನಾನ್ ಪ್ರಾಬಬಿಲಿಟಿ ಆಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಎರಡು ಟೆಕ್ನಿಕ್ಸ್ ಏನು ಹೇಳಿಲ್ಲ ಅಂದ್ರೆ, ಟೆಕ್ನಿಕ್ಸ್ ಅಂದ್ರೆ ನೀವು ಪ್ರಾಬಬಿಲಿಟಿ ಮತ್ತೆ ನಾನ್ ಪ್ರಾಬಬಿಲಿಟಿ ಎರಡನ್ನೂ ಕೂಡ ಬರೀಬೇಕಾಗತ್ತೆ. ಅಂಡ್ ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಅನ್ನ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದೆ, ಡಿಪೆಂಡೆಂಟ್ ಇದೆ, ಇಂಡಿಪೆಂಡೆಂಟ್ ಇದೆ, ಮೀಡಿಯೇಟರ್ ಇದೆ, ಮಾಡ್ರೇಟರ್ ಇದೆ, ಡಿಸ್ಕ್ರಿಪ್ಟಿವ್ ಇದೆ, ಕ್ವಾಲಿಟೇಟಿವ್ ಇದೆ, ಕ್ವಾಂಟಿಟೇಟಿವ್ ಇದೆ. ಸೊ ಇನ್ನು ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಏನಿದೆ ಆ ವೇರಿಯೇಬಲ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಆ ರಿಸರ್ಚ್ ಡಿಸೈನ್ ಜೊತೆಗೆ ಇನ್ನ ಒಂದು ಕ್ವಶನ್ಸ್ ಯಾವ್ದನ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಸೆಕ್ಷನ್ ಸಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸ್ಯಾಂಪಲ್. ಸೊ ಇದು ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್, ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕಾಂಪೋನೆಂಟ್ಸ್ ಅನ್ನ ಕೇಳಿಲ್ಲ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸ್ಯಾಂಪಲ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಏನಿರುತ್ತೆ ಅಂತ ಬರೀರಿ ಅಂತ ಬೇಕಾದ್ರೆ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಹೈಪೋಥಿಸಿಸ್ ಫಾರ್ಮುಲೇಷನ್ ನ ಪ್ರೋಸೆಸ್ ಅನ್ನ ಬೇಕಾದ್ರೆ ಕ್ವಶನ್ ಅನ್ನ ಕೇಳ್ಬೋದು. ಸೊ ಒಟ್ಟಿನಲ್ಲಿ ಈ ಒಂದು ಯೂನಿಟ್ ಒಂದು 12 ಮಾರ್ಕ್ಸ್ ಇರುತ್ತೆ, ಒಂದು ಸೆಕ್ಷನ್ ಬಿ ಇರುತ್ತೆ, 2 ಕ್ವಶನ್ ಸೆಕ್ಷನ್ ಎಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯೂಶಲಿ ಕಾಂಪೋನೆಂಟ್ಸು, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸು, ವೇರಿಯೇಬಲ್ಸು ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ಗುಡ್ ಸ್ಯಾಂಪಲ್ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈ ಒಂದು ಯೂನಿಟ್ ಅನ್ನ ಅಬ್ಸರ್ವ್ ಮಾಡಿದಾಗ. ಸೊ ಅದನ್ನ ಬಿಟ್ಟರೆ ನಿಮ್ಗೆ ಇನ್ನ ಹೈಪೋಥಿಸಿಸ್ ಕಾನ್ಸೆಪ್ಟ್ ಇರುತ್ತೆ. ಸೊ ಆ ಹೈಪೋಥಿಸಿಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂಡ್ ಪ್ರೋಸೆಸ್ ಇದೆ, ಜೊತೆಗೆ ಟೈಪ್ಸ್ ಇದೆ. ಸೊ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಬರೀತೀರಾ, ಪ್ರೋಸೆಸ್ ಒಂದು ಸ್ವಲ್ಪ ನೋಡ್ಕೊಂಡ್ರೆ ಸಾಕಾಗತ್ತೆ.
ಅಂಡ್ ಯೂನಿಟ್ 4 ಬಂದಾಗ ಡಾಟಾ ಕಲೆಕ್ಷನ್ ಅಂಡ್ ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲೂ ಅಷ್ಟೇ ನೀವು 2 ಮಾರ್ಕ್ಸ್ಗೆ 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿಗೆ 8 ಮಾರ್ಕ್ಸ್ಗೆ 1 ಕ್ವಶನ್, ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ 1 ಕ್ವಶನ್ಸ್ ಅನ್ನ ಕಂಪಲ್ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಯೂನಿಟ್ ಅಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 14 ಮಾರ್ಕ್ಸ್ ಕ್ವಶನ್ಸ್ ನಿಮ್ಮ ಒಂದು ಸೆಕ್ಷನ್ SCP ಆಗಿರೋದ್ರಿಂದ, ಸಾರಿ 12 ಮಾರ್ಕ್ಸ್ ಅಲ್ಲ 14 ಮಾರ್ಕ್ಸ್ ನಿಮ್ಗೆ ಇರ್ತಕ್ಕಂಥದ್ದು. ಸೊ ಐ ವಿಲ್ ಮೇಕ್ ಕರೆಕ್ಷನ್. ಅಂಡ್ ಹೈಪೋಥಿಸಿಸ್ ಅಲ್ಲಿ 26 ಮಾರ್ಕ್ಸ್ ಬರುತ್ತೆ. ಯಾವ ತರ ಕ್ವಶನ್ಸ್ ಕೇಳ್ತಾರಪ್ಪ ಅಂದ್ರೆ, ವಾಟ್ ಈಸ್ ಟಿ ಟೆಸ್ಟ್, ಡಿಫೈನ್ ಸೆಕೆಂಡರಿ ಡೇಟಾ, ವಾಟ್ ಈಸ್ ದ ಚಿ ಸ್ಕ್ವೇರ್ ಟೆಸ್ಟ್, ಡಿಫೈನ್ ಪ್ರೈಮರಿ ಡೇಟಾ, ವಾಟ್ ಈಸ್ ಕ್ವಶನೇರ್, ವಾಟ್ ಯು ಮೀನ್ ಬೈ ಗೂಗಲ್ ಫಾರ್ಮ್. ಸೊ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ಡಿಸ್ಕಸ್ ದ ಎ ಪವರ್ ಟೂಲ್ಸ್ ಯೂಸ್ಡ್ ಫಾರ್ ಡೇಟಾ ಕಲೆಕ್ಷನ್ ನ ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು ಸೆಕ್ಷನ್ ಬಿಗೆ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಡೇಟಾ ಜನರಲ್ ಆಗಿ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು ಸೆಕ್ಷನ್ ಸಿಗೆ. ಪ್ರೈಮರಿ ಅಂಡ್ ಸೆಕೆಂಡರಿ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಅಂತ ಬೇಕಾದ್ರೆ ಡೈರೆಕ್ಟ್ ಆಗಿ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್ ಟೆಕ್ನಿಕ್ಸ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಬರೀ ಪ್ರೈಮರಿನೇ ಕೇಳ್ಬೋದು, ಬರೀ ಸೆಕೆಂಡರಿನೇ ಕೇಳ್ಬೋದು, ಅಥವಾ ಅದರಲ್ಲಿ ಯಾವ್ದನ್ನ ಒಂದು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಕ್ವಶನೇರ್ ಮೆಥಡ್ ಮಾತ್ರನೇ ಎಕ್ಸ್ಪ್ಲೈನ್ ಮಾಡಿ, ಅಥವಾ ಇಂಟರ್ವ್ಯೂ ಮೆಥಡ್ ಮಾತ್ರನೇ ಎಕ್ಸ್ಪ್ಲೈನ್ ಮಾಡಿ. ನೀವು ಡಿಸ್ಕಸ್ ದಿ ಟೈಪ್ಸ್ ಆಫ್ ಹೈಪೋಥೆಸಿಸ್ ಟೆಸ್ಟಿಂಗ್ ನ ಟೈಪ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಯಾಕೆಂದ್ರೆ ಸೊ ಆಲ್ರೆಡಿ ಪ್ರೋಸೆಸ್ ಯೂನಿಟ್ 3 ನಲ್ಲಿ ಓದಿರ್ತೀರಾ, ಇಲ್ಲಿ ಟೈಪ್ಸ್ ಅನ್ನ ಹೈಪೋಥೆಸಿಸ್ ನೋಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲೂ ಕೂಡ 14 ಮಾರ್ಕ್ಸ್ ಇರುತ್ತೆ. ಅದು ಯೂಶಲ್ ಆಗಿ ನನಗೆ ನನ್ನ ಪ್ರಕಾರ ಡೇಟಾ ಕಲೆಕ್ಷನ್ ಮೇಲೆನೆ ಒಂದು ಕ್ವಶನ್ಸ್ ಅನ್ನ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದು ಪ್ರೈಮರಿ ಸೋರ್ಸಸ್ ಸೆಕೆಂಡರಿ ಸೋರ್ಸಸ್ ಕೇಳ್ಬೋದು, ಅಥವಾ ಬರೀ ಸೆಕೆಂಡರಿ ಮಾತ್ರನೇ ಕೇಳ್ಬೋದು, ಬರೀ ಪ್ರೈಮರಿ ಮಾತ್ರನೇ ಕೇಳ್ಬೋದು. ಸೊ ಯಾವ್ದು ಕೇಳ್ಬೋದು ನೋಡ್ಕೊಂಡು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಬಟ್ ಈ ಒಂದು ಯೂನಿಟ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. 26 ಮಾರ್ಕ್ಸ್ ಈ ಒಂದು ಯೂನಿಟ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅಂಡ್ ಲಾಸ್ಟ್ ಯೂನಿಟ್ ಬಂದು ಡೇಟಾ ಅನಾಲಿಸಿಸ್ ಅಂಡ್ ರಿಪೋರ್ಟ್ ರೈಟಿಂಗ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲಿ 2 ಮಾರ್ಕ್ಸ್ 2 ಕ್ವಶನ್ ಇರುತ್ತೆ. ಸೆಕ್ಷನ್ ಬಿ 8 ಮಾರ್ಕ್ಸ್ 1 ಕ್ವಶನ್, ಸೆಕ್ಷನ್ ಸಿ 14 ಮಾರ್ಕ್ಸ್ಗೆ 1 ಕ್ವಶನ್ಸ್ ಇರುತ್ತೆ. ಸೊ ಯಾವ ತರದ ಕ್ವಶನ್ಸ್ ಕೇಳ್ಬೋದಪ್ಪ ಅಂದ್ರೆ, ವಾಟ್ ಈಸ್ ಡೇಟಾ ಅನಾಲಿಸಿಸ್ ಅಂದ್ರೇನು, ವಾಟ್ ಯು ಮೀನ್ ಬೈ ಇನ್ಸ್ಟಾಗ್ರಾಮ್, what do you mean by histogram, what is bibliography, what do you mean by research report, define APS ಸ್ಟೈಲ್ ಅಥವಾ ಎಕ್ಸ್ಪ್ಯಾಂಡ್ ಅಂತ ಕೇಳ್ಬೋದು, ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. ಅಂಡ್ MLA ಸ್ಟೈಲ್ ಅಂತ ಬಂದಾಗ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಸ್ಟೈಲ್ ಅಂತ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಡೇಟಾ ಅನಾಲಿಸಿಸ್ ಟೆಕ್ನಿಕ್ಸ್ ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೆಥಡ್ಸ್ ಅಂತ ಬೇಕಾದ್ರೆ ಕ್ವಶನ್ಸ್ ಕೇಳ್ಬೋದು. ಸ್ಟ್ರಕ್ಚರ್ ಆಫ್ ರಿಸರ್ಚ್ ರಿಪೋರ್ಟ್ನ ಬೇಕಾದ್ರೆ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ರಿಪೋರ್ಟ್ ರೈಟಿಂಗ್ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡೇಟಾ ಅನಾಲಿಸಿಸ್ನ ಡೇಟಾ ಅನಾಲಿಸಿಸ್ನ ಪ್ರೋಸೆಸ್ ಅನ್ನ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ದ ರಿಪೋರ್ಟ್ ರೈಟಿಂಗ್ ಅಂಡ್ ರೆಫರೆನ್ಸಿಂಗ್ ಸ್ಟೈಲ್ ಸಚ್ ಆಸ್ APA ಮತ್ತೆ MLA ಫಾರ್ಮೆಟ್ಗೆ ಸಂಬಂಧಪಟ್ಟಂತ ರೆಫರೆನ್ಸಿಂಗ್ ಸ್ಟೈಲ್ ಅನ್ನ ಬೇಕಾದ್ರೆ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಡೇಟಾ ಅನಾಲಿಸಿಸ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಬಟ್ ಲಾಸ್ಟ್ ಯೂನಿಟ್ ಕೂಡ ತುಂಬಾ ಈಸಿ ಇದೆ. ಸೊ ಇನ್ನು ಸುಮಾರು ಕಾನ್ಸೆಪ್ಟ್ ಲಾಸ್ಟ್ ಯೂನಿಟ್ ಅಲ್ಲಿ ಇದೆ. ಸೊ ಅದರಲ್ಲಿ ಎಕ್ಸ್ಪೆಕ್ಟೆಡ್ ಅನ್ನ ನಾನು ನೋಡಿರ್ತಕ್ಕಂಥದ್ದು ಈ ತರದ ಕ್ವಶನ್ಸ್ ಅನ್ನ ಕೇಳ್ಬೋದು. ಬಟ್ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ನೀವು ಕರೆಕ್ಟ್ ಆಗಿ ತರೋ ಆಗಿ 4 ಯೂನಿಟ್ ಅನ್ನ ಓದ್ಕೊಳ್ಳಿ. ಯಾವ್ದಾದ್ರು ಸರಿ, ಎಲ್ಲಾ ಯೂನಿಟ್ ಇಂದನೂ ಕೂಡ ಸೆಕ್ಷನ್ ಬಿಗೆ 1 ಕ್ವಶನ್ ಇರುತ್ತೆ, ಸೆಕ್ಷನ್ ಸಿಗೆ 1 ಕ್ವಶನ್ಸ್ ಇರುತ್ತೆ, ಅಂಡ್ ಸೆಕ್ಷನ್ ಎಗೆ 2 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಎಲ್ಲಾ ಚಾಪ್ಟರ್ ಇಂದನೂ 2 ಮಾರ್ಕ್ಸ್ ಅನ್ನ 2 ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇದು ಈ ಒಂದು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಇರ್ತಕ್ಕಂಥ ಕ್ವಶನ್ಸ್. 2 ಮಾರ್ಕ್ಸ್ ಸೆಕ್ಷನ್ ಬಿ ಅಂಡ್ ಸೆಕ್ಷನ್ ಸಿಗೆ ಇರ್ತಕ್ಕಂಥ ಕ್ವಶನ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.